ತೀರ್ಮಾನಗಳು ಅಚಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ನೋಡಿದಂತೆ ನಡೆದಿದ್ದೀವಿ. ನಾವು ರಾಜ್ಯ ಜನರಿಗೆ 5 ಘೋಷಣೆಗಳನ್ನ ಮಾಡಿದ್ವಿ. ಆ 5 ಘೋಷಣೆಗಳನ್ನ ಅನುಷ್ಠಾನ ತಂದಿದ್ದೀವಿ. ಯಾರೋ ಒಬ್ಬರೊಬ್ರು ಮಾತಾಡಿದ್ರೆ ಅದು ಸರ್ಕಾರದ ಮಾತಲ್ಲ. ಯಾವ ಕಾರಣಕ್ಕೂ ನಾವು 5 ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ. ಅದು ನಮ್ಮ ಬದ್ಧತೆ ಇದೆ. ಇವತ್ತು ಫಂಡ್ಗಳ ಬಗ್ಗೆ ಹೇಳ್ತಾರೆ. ಪ್ರತಿಯೊಬ್ಬ MLAಗಳು ಸುಮಾರು 50 ಕೋಟಿಯಷ್ಟು ಹಣ ಬಿಡುಗಡೆಗಾಗಲೇ CM ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯದ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಇವಾಗ 5 ಗ್ಯಾರಂಟಿಗಳು ಕೊಟ್ಟಿದ್ದಿಲ್ಲ, ಅದು ಯಾರು ಒಬ್ಬ ವ್ಯಕ್ತಿಗೆ ಅಥವಾ ಕಾಂಗ್ರೆಸ್ನ ಕೊಟ್ಟಿದ್ದೀವ, ಇಲ್ಲ ಕರ್ನಾಟಕ ಜನತೆ ಕೊಟ್ಟಿದ್ದೀವ. ಪ್ರತಿ ತಿಂಗಳು 6-7 ಸಾವಿರಷ್ಟು ಹಣ ಪ್ರತಿಯೊಂದು ಮನೆಗೆ ಹೋಗ್ತಾ ಇದೆ. ಇವತ್ತು ನಾನು ಹೇಳಿ ಶಕ್ತಿ ಕಾರ್ಯಕ್ರಮ ಅದು ಮಹಿಳಾ ಸಬಲೀಕರಣ ಅಲ್ವಾ? ಒಂದು ಕ್ರಾಂತಿಕಾರಿ ಬದಲಾವಣೆ ಕಾಣ್ತಾ ಇಲ್ಲ ಮಹಿಳೆಯರಿಗೆ. ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ. ಬಿಜಾಪುರದಿಂದ ಬಂದು ತಯಾರು ಮಾಡ್ಕೊಂಡು ಬೆಂಗಳೂರು ಬಂದು ಮಾರ್ತಾರೆ ಮಹಿಳೆಯರು. ಯಾರ ಹಂಗಲ್ಲೂ ಕೂಡ ಇಲ್ಲ ಮಹಿಳೆಯರು. ಅದು ಮಹಿಳಾ ಸಬಲೀಕರಣ, ಇದು ನಮ್ಮ ಪಕ್ಷದ ಬದ್ಧತೆ. ಇದೇ ಇಂದಿರಾ ಗಾಂಧಿ ಅವ್ರು ಮಾಡ್ತಾ ಇದ್ದೀವಿ, ಇದೇ ಸೋನಿಯಾ ಗಾಂಧಿ ಶಕ್ತಿ ಕೊಟ್ಟಿರುವಂಥದ್ದು. ಅದರಿಂದ ಎರಡನೇದು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಏನು ತಪ್ಪು ಮಾಡ್ತಾ ಇದೀವಿ ಮಹಿಳೆಯರಿಗೆ? ನಾವು BJP ಕೊಡೋಂಥ ಯೋಗ್ಯತೆ ಇಲ್ಲ. ನಾವು ಕೊಟ್ಟಿದ್ದಕ್ಕೆ ನಮ್ಮಲ್ಲಿ ಟೀಕೆ ಮಾಡ್ತೀರಾ? ಗೃಹ ಜ್ಯೋತಿ ಹೌದು ಕೊಟ್ಟಿದ್ದೀವಿ, 200 ಯೂನಿಟ್ ಕೊಡ್ತಾ ಇದ್ದೀವಿ. ನಾವು ಯುವ ನಿಧಿ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಯಾವುದೋ ಜಾತಿ ಜನಾಂಗ ಇದೆ ಅದಕ್ಕೆ. ಒಂದು ವೇಳೆ ಧೈರ್ಯ ಇರಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ, ನಾವು ಕೊಟ್ಟು ತಪ್ಪು ಅಂತ ಹೇಳಿದ್ರೆ ಸ್ಟಾಪ್ ಮಾಡೋಕ್ಕೆ ಹೇಳಿ ಧೈರ್ಯ ಇದೆಯಾ? ಒಂದು ಬಾಯಿದ ಸ್ಟೇಟ್ಮೆಂಟ್ ಮಾಡಲಿ, ನೀವು ಕೊಟ್ಟಿದಂತಹ ಏನು 5 ಗಂಟೆಗಳು ನಿಲ್ಲಿಸಿ ಅಂತ ಹೇಳೋಂಥ ಧೈರ್ಯ ಇದೆಯಾ? ಮೋಸಲ್ಲಿ ಕಲ್ಲುವಂಥ ಕೆಲಸ ಮಾಡಬೇಡಿ BJP ಅವರೇ. ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಯಾವ್ದು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಸಹಕಾರ ಕೊಡಿ. ನಾವೇನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ ನಮಗೆ ಟೀಕೆ ಮಾಡೋಂಥ ಧೈರ್ಯ ನಿಮಗಿದೆ. ಅದನ್ನು ಬಿಟ್ಟು ಅದು ಸರಿ ಇಲ್ಲ, ಕರೆಂಟ್ ಕಡಿಮೆ ಬರ್ತಾ ಇದೆ, ಇದು ಏನ್ರಿ ಇದು? ಒಟ್ಟಾರೆ ನಿಮಗೆ ಧೈರ್ಯ ಇದೆಯಾ ಹೇಳಿ? ಇಲ್ಲ ಗ್ಯಾರಂಟಿಗಳು ನಿಲ್ಲಿಸಿ ಅಂತ, ಅದು ಹೇಳೋಕ್ಕೆ ಧೈರ್ಯ ಇಲ್ಲ. ಅದರಿಂದ ಯಾವ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ನಮ್ಮ ಬದ್ಧತೆ ಇದೆ. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಬಂದು ಮತ್ತು ಪ್ರಿಯಾಂಕಾ ಗಾಂಧಿ ಬಂದು ಘೋಷಣೆ ಮಾಡುವಂತಹ ಕಾರ್ಯಕ್ರಮ ಜನರಿಗೆ ಸಂತೋಷವಾಗಿದ್ದಾರೆ. ಇವತ್ತು ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ. ಅವರಿಗೆ ಇನ್ನು ನಾವು ಯಾವುದೇ ಕಾರಣಕ್ಕೆ ಇನ್ನೂ ಹೆಚ್ಚು ಕಾರ್ಯಕ್ರಮ ನಾವು ಕೊಡ್ತೀವಿ.